ಬಿಗ್ ಬಾಸ್ ಸೀಸನ್ 11 ಬಿಗ್ ಬಾಸ್ ಏನ್ ನಡೀತಾ ಇದೆ ಕ್ರಮವಾಗಿ ನಡ್ಕೊಂಡ್ ಬಂದಿರತಕ್ಕಂಥದ್ದು ಅಲ್ಲಿ ನಡೆಸ ಪ್ರೊವಿಷನ್ ಇಲ್ಲದೆ ಇರ್ತಕ್ಕಂಥ ಜಾಗದಲ್ಲಿ ನೀವು ಹೆಂಗ್ ನಡೆಸ್ತಾ ಇದ್ದೀರಿ? ನಮಸ್ಕಾರ, ಮಯೂರ ಟಿವಿ ವೀಕ್ಷಕರಿಗೆ ಸ್ವಾಗತ. ಇದು ಪ್ರಚಲಿತ ಕಾರ್ಯಕ್ರಮ. ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋ ಅನ್ನಿಸ್ಕೊಂಡಿರುವಂತಹ ಬಿಗ್ ಬಾಸ್ ವಿವಾದಕ್ಕೆ ಅಷ್ಟೇ ಹೆಸರುವಾಸಿ. ಪ್ರತಿ ಸೀಸನ್ನಲ್ಲೂ ಬಿಗ್ ಬಾಸ್ ಶುರುವಾಗುವಂತಹದಕ್ಕೂ ಮೊದಲು ಆರಂಭವಾಗುವಂತಹ ಕಾಂಟ್ರವರ್ಸಿ ಸೀಸನ್ ಮುಗಿದ ಮೇಲೂ ಕೂಡ ಕೊನೆ ಆಗೋದೇ ಇಲ್ಲ. ಇದೀಗ ಬಿಗ್ ಬಾಸ್ ಮೇಲೆ ಒಂದು ದೊಡ್ಡ ಆಪಾದನೆ ಬಂದಿದೆ. ಎಲ್ಲ ಬಿಟ್ಟು ಬಿಗ್ ಬಾಸ್ ರೈತರ ಕೃಷಿ ಭೂಮಿಯನ್ನೇ ಕಬ್ಜಾ ಮಾಡಿಕೊಂಡಿದೆ ಅನ್ನೋದೇ ಈ ಆರೋಪವಾಗಿದೆ. ಕಾನೂನನ್ನೇ ಕಡೆಗಣಿಸಿ ನಿಯಮಗಳನ್ನೆಲ್ಲ ಗಾಳಿ ತೂರಿದಂತಹ ಬಿಗ್ ಬಾಸ್ ಕೃಷಿ ಭೂಮಿಯ ಒಳಗೆ ಅತಿಕ್ರಮಣ ಮಾಡಿದ್ದಾದ್ರೂ ಹೇಗೆ? ಇಂತಹ ಅನ್ಯಾಯ ನಡೀತಾ ಇದ್ರೂ ಕೂಡ ನಮ್ಮ ಕಾನೂನು ಯಾಕೆ ಕೈಕಟ್ಟಿ ಕುಳಿತುಕೊಂಡಿದೆ? ಬಿಗ್ ಬಾಸ್ ಅಂದ್ರೆ ಸರ್ಕಾರಕ್ಕೂ ಹಾಗಿದ್ರೆ ಭಯಾನ? ಇಷ್ಟಕ್ಕೂ ಅಸಲಿ ಅಕ್ರಮ ನಡೆದಿದ್ದಾದ್ರೂ ಹೇಗೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋದಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಸಾಮಾಜಿಕ ಹೋರಾಟಗಾರ ಹಾಗೆ ಪತ್ರಕರ್ತರಾದಂತಹ ರಾಘವೇಂದ್ರ ಆಚಾರ್ ಅವರು. ಬನ್ನಿ, ಬಿಗ್ ಬಾಸ್ ಮಾಡಿರುವಂತಹ ಅನ್ಯಾಯ ಹಾಗೆ ಅತಿಕ್ರಮಣದ ಬಗ್ಗೆ ರಾಘವೇಂದ್ರ ಆಚಾರ್ ಏನ್ ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ, ನನ್ನ ಹೆಸರು ರಾಘವೇಂದ್ರ ಆಚಾರ್ ಅಂತೇಳಿ ಸಾಮಾಜಿಕ ಕಾರ್ಯಕರ್ತ ಹಾಗೂ ಪತ್ರಕರ್ತ. ಸರ್, ಈಗ ಇತ್ತೀಚಿನ ದಿನಗಳಲ್ಲಿ ನೋಡಿ, ಈಗೇನು ಬಿಗ್ ಬಾಸ್ ಸೀಸನ್ 10 ಮತ್ತು ಈ ವರ್ಷ ಏನು ಸೀಸನ್ 11 ಬಿಗ್ ಬಾಸ್ ಏನು ನಡೀತಾ ಇದೆಯೋ, ಈ ಹಿಂದೆಯೂ ಸಹ ಈಗ ಏನು ಮುಂದೆ ಏನು ಒಂದು ಬಿಗ್ ಬಾಸ್ ನಡೀತಾ ಇರ್ತಕ್ಕಂಥ ಸ್ಟಾರ್ಟಿಂಗಿಂದ ಬಿಗ್ ಬಾಸ್ ನಡೀತಾ ಇದ್ದು ಒಂದು ಬಿಡದಿ ಹತ್ರ ಒಂದು ಇನೋವೇಟಿವ್ ಫಿಲ್ಮ್ ಸಿಟಿ ಹತ್ರ ನಡೀತಾ ಇರ್ತಕ್ಕಂಥ ಇದು ಒಂದು ಕಮರ್ಷಿಯಲ್ ಆಗಿ ಒಂದು ಬಿಡದಿಯಲ್ಲಿ ಇನೋವೇಟಿವ್ ಫಿಲ್ಮ್ ಸಿಟಿ ಹತ್ರ ನಡೀತಾ ಇದ್ದು. ಈಗ ಇತ್ತೀಚಿನ ದಿನಗಳಲ್ಲಿ ಅಂತಂದರೆ ಲಾಸ್ಟ್ ಇಯರ್ ಅಂತಂದರೆ ಒಂದು 2023 ಸೀಸನ್ 10 ಬಿಗ್ ಬಾಸ್ ಸೀಸನ್ 10 ಅಂತಕ್ಕಂಥದ್ದು ಇದೆ ಕೆಂಗೇರಿ, ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ಹೋಬಳಿ ಮಾಳಿಗೊಂಡನಹಳ್ಳಿ ಗ್ರಾಮದ ಸರ್ವೆ ನಂಬರ್ 128/1 ಇವತ್ತು ಏನು ಕೃಷಿ ಜಾಗ ಅಂದರೆ ಹಳೆ ಸರ್ವೆ ನಂಬರ್ 26 ಸರ್ಕಾರದ ಗೋಮಾಳ ಜಮೀನು 247 ಎಕರೆ ಪೈಕಿ 128/1 ಕೃಷಿ ಜಾಗದಲ್ಲಿ ಇವತ್ತು ಏನು ಅದು ಸಪ್ರೇಟ್ ಒಂದು ಪಾಣಿ ಇದೆ 128/1 ಅಂತೇಳಿ 7 ಎಕರೆ 11 ಕುಂಟೆಯಲ್ಲಿ ಇವತ್ತು ಬಿಗ್ ಬಾಸ್ ನಡೀತಾ ಇರ್ತಕ್ಕಂಥ ಜಾಗ. ಇವತ್ತು ಏನಕ್ಕೆ ನಾನು ಇವತ್ತು ಆರೋಪ ಮಾಡ್ತಾಯಿದ್ದೀನಿ ಅಂತಂದರೆ, ಇವತ್ತು ಬಿಗ್ ಬಾಸ್ ನಡೀತಾ ಇರ್ತಕ್ಕಂಥ ಜಾಗ ಕಂಪ್ಲೀಟ್ಲಿ ಕೃಷಿ ಸಂಬಂಧಪಟ್ಟಂಥ ಜಾಗದಲ್ಲಿ ಅವ್ರ ಹೆಸರಲ್ಲಿ ಪಾಣಿ ಇದ್ದು ಸಹ ಏನು ಸ್ಥಳೀಯ ಏನೋ ಒಬ್ಬರು ಹೆಸರಲ್ಲಿ ಏನೋ ಒಂದು ಮುನಿರಾಜು ಅಂತಕ್ಕಂಥದ್ದು ಏನು ಹೆಸರು ಪಾಣಿ ಬರ್ತದೆ ಅದಿದ್ದು ಸಹ ಒಂದು ಕನ್ವರ್ಷನ್ ಮಾಡ್ಕೊತಾರೆ, ಭೂ ಪರಿವರ್ತನೆ ಮಾಡ್ಕೋತಾರೆ ಜಿಲ್ಲಾಧಿಕಾರಿಗಳ ಹತ್ರ. ಆ ಜಿಲ್ಲಾಧಿಕಾರಿಗಳು ಸಹ ಸಂಬಂಧಪಟ್ಟಂಗೆ ಏನು ಭೂ ಪರಿವರ್ತನೆಗೆ ಕ್ಲಬ್ ಅಗ್ರಿಕಲ್ಚರ್ ಅಂತೇಳಿ ಒಂದು ಕನ್ವರ್ಷನ್ ಮಾಡ್ತಾರೆ, ಭೂ ಪರಿವರ್ತನೆ ಮಾಡ್ತಾರೆ. ಅದರ ಸಂಬಂಧ ಅವರು ಕಾರ್ಯಚಟುವಟಿಕೆ ಮಾಡಬೇಕು ಆ ಜಾಗದಲ್ಲಿ ವಿನ 7 ಎಕರೆ 11 ಕುಂಟೆಲಿ ವಿನ ಯಾವುದೇ ರೀತಿಯ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ನಡೀಲಿಕ್ಕೆ ಪರ್ಮಿಷನ್ ಯಾರೂ ಕೊಟ್ಟಿಲ್ಲ. ಜಿಲ್ಲಾಧಿಕಾರಿಗಳು ಕೊಟ್ಟಿಲ್ಲ, ಮತ್ತು ಪಂಚಾಯತಿ ಏನು ರಾಮವಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಏನು ನಡೀತಾ ಇದೆ ಬಿಗ್ ಬಾಸ್ ಅಂತಕ್ಕಂಥ ಅವರು ಕೂಡ ಕೊಟ್ಟಿಲ್ಲ. ಇದು ಯಾಕೆ ಅಂತಂದರೆ ಇದು ಟೋಟಲಿ ಅಕ್ರಮವಾಗಿ, ಅದು ಕಾನೂನು ಬಾಹಿರವಾಗಿ ಯಾವುದೇ ಪ್ರಾಧಿಕಾರದಿಂದ ಅನುಮತಿ ಪಡೆಯದೆ ಇವತ್ತು ಬಿಗ್ ಬಾಸ್ ಅಂತಕ್ಕಂಥದ್ದು ಇಡೀ ದೇಶವ್ಯಾಪ್ತಿ, ರಾಜ್ಯ ವ್ಯಾಪ್ತಿಯಲ್ಲದೆ ದೇಶವ್ಯಾಪ್ತಿ ಇವತ್ತು ಸಾಕಷ್ಟು ಜನ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ, ಇದು ವಾಣಿಜ್ಯ ಕಾರ್ಯಕ್ರಮ. ಇವತ್ತು ನಾನು ಏನಕ್ಕೆ ಒಂದು ಆರೋಪ ಮಾಡ್ತಾಯಿದ್ದೀನಿ ಅಂತಂದರೆ, ಹೋದ ವರ್ಷ ಮಾರ್ಚ್ ಏಪ್ರಿಲಲ್ಲಿ ಈ ಒಂದು ಅದೇ ಜಾಗದಲ್ಲಿ ಏನು ನಾನು ಹೇಳ್ತಾ ಇದ್ದೀನಿ, ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ಹೋಬಳಿ ಮಾಳಿಗೊಂಡನಹಳ್ಳಿ ಗ್ರಾಮದ ಪಂಚಾಯಿತಿಯಲ್ಲಿ ಇವತ್ತು ರಾಮವಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದೇನು ಬಿಗ್ ಬಾಸ್ ಕಾರ್ಯಕ್ರಮ ನಡೀತಾ ಇದೆ. ಹೋದ ವರ್ಷ ಮಾರ್ಚ್ ಏಪ್ರಿಲಲ್ಲಿ ಆ ಒಂದು ಕಟ್ಟಡವನ್ನು ಪ್ರಾರಂಭ ಮಾಡಲಿಕ್ಕೆ ಏನು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಪ್ರಾರಂಭ ಮಾಡಲಿಕ್ಕೆ ಮಾಡಿದ್ದಾರೆ. ಹೋದ ವರ್ಷ ಅಂದರೆ ಆಗಸ್ಟಲ್ಲಿ ಪ್ರಾರಂಭವಾದ ಸೀಸನ್ 10 ಬಿಗ್ ಬಾಸ್, ಆವಾಗ ಯಾವುದೇ ಭೂ ಪರಿವರ್ತನೆ ಆಗಿರಲಿಲ್ಲ, ಯಾವುದೇ ಒಂದು ಪ್ರಾಧಿಕಾರದಿಂದ ಅನುಮತಿ ಪಡೆದಿರಲಿಲ್ಲ. ಸ್ಥಳೀಯ ಪಂಚಾಯತಿ ರಾಮವಳ್ಳಿ ಪಂಚಾಯತಿಯಿಂದ ಯಾವುದೇ ಅನುಮತಿಯನ್ನು ಪಡೆದಿಲ್ಲ. ನಾನು ಎಲ್ಲ RTI ಮುಖಾಂತರ ಎಲ್ಲ ಹಿಂಬರ ಕೊಟ್ಟಿದ್ದಾರೆ, ನಾವು ಯಾವುದೇ ಪರ್ಮಿಷನ್ ಕೊಟ್ಟಿಲ್ಲ, ಯಾವುದೇ ಲೈಸೆನ್ಸ್ ಕೊಟ್ಟಿಲ್ಲ, ಯಾವುದೇ ಈ ಒಂದು ಬಿಗ್ ಬಾಸ್ ಮಾಡಲಿಕ್ಕೆ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ನಾನು ಪರ್ಮಿಷನ್ ಕೊಟ್ಟಿಲ್ಲ ಅಂತಕ್ಕಂಥದ್ದು ನನಗೆ ಹೋದ ವರ್ಷದಿಂದಲೇ 2023 ಸೆಪ್ಟೆಂಬರ್, ಅಕ್ಟೋಬರ್, ನವಂಬರಲ್ಲೇ ನನಗೆ ಮಾಹಿತಿ ಹಿಂಬರ ಕೊಟ್ಟಿರ್ತಕ್ಕಂಥದ್ದು. ಅದಾದ ನಂತರ ಇನ್ನೇನು ಕೆಲವೇ ದಿನಗಳಲ್ಲಿ ಸೀಸನ್ 10 ಬಿಗ್ ಬಾಸ್ ಅಂದರೆ ಹೋದ ವರ್ಷ 2023 ಇನ್ನು ಡಿಸೆಂಬರ್ ಏನು ಮುಗಿತಾ ಇದ್ದಂಗೆ
ಅವರು ಕನ್ವರ್ಷನ್ ಮಾಡಿಸ್ಕೋತಾರೆ. ಯಾರು ಆ ಸ್ಥಳೀಯ ಓನರ್ ಮುನಿರಾಜು ಅಂತಕ್ಕಂಥದ್ದು ಆ ಜಾಗನ 7 ಎಕರೆ 11 ಕುಂಟೆಲಿ ಏನು ಬಿಗ್ ಬಾಸ್ ಹೋದ ವರ್ಷದಿಂದ ನಡೀತಾ ಇತ್ತೋ ಆ ಜಾಗದಲ್ಲಿ ಭೂ ಪರಿವರ್ತನೆ ಮಾಡ್ಕೋತಾರೆ. ಕ್ಲಬ್ ಅಗ್ರಿಕಲ್ಚರ್ ಅಂತೇಳಿ ಭೂ ಪರಿವರ್ತನೆ ಮಾಡ್ಕೊತಾರೆ. ಅದು ಸಂಬಂಧಪಟ್ಟಂಗೆ ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು, ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಕೆಲವೊಂದು ಕಂಡೀಷನ್ಸ್ ಹಾಕಿ ನೀವು ಈ ಕ್ಲಬ್ ಅಗ್ರಿಕಲ್ಚರ್ ಆ್ಯಕ್ಟಿವಿಟಿಗೆ ಸಂಬಂಧಪಟ್ಟದ್ದು ಮಾತ್ರ ನೀವು ಮಾಡಬೇಕು, ಅದು ಬಿಟ್ಟು ನೀವು ಯಾವುದೇ ಮಾಡೋದಂದ್ರೆ ನಾವು ಭೂ ಪರಿವರ್ತನೆ ಕ್ಯಾನ್ಸಲ್ ಆಗುತ್ತೆ ಅಂತೇಳಿ ಕೂಡ ಅದು ಕಂಡೀಷನ್ ಹಾಕಿ ಕೊಟ್ಟಿರ್ತಾರೆ. ಅದಾದರೂ ಸಹ ಯಾವುದೇ ಒಂದು ಕನ್ವರ್ಷನ್ ಮಾಡದೆ ಸಹ ಪರ್ಮಿಷನ್ ಯಾರದೇ ತಗೊಳ್ಳದೆ ಸಹ ಹೋದ ವರ್ಷ ಅಂದರೆ ಮಾರ್ಚ್ ಏಪ್ರಿಲ್ ಅಂದರೆ ಆಗಸ್ಟಲ್ಲಿ ಪ್ರಾರಂಭವಾದ ಸೀಸನ್ 10 ಬಿಗ್ ಬಾಸ್ ಅದು ಕೂಡ ಈಗ ಅಕ್ರಮವಾಗಿ ನಡ್ಕೊಂಬಂದಿರ್ತಕ್ಕಂಥದ್ದು. ಇವತ್ತು ಕೂಡ ನಾನು ಇಷ್ಟು 1.5 ವರ್ಷದಿಂದ ನಾನು ಹೋರಾಟ ಮಾಡ್ಕೊಂಬಂದಿರ್ತಕ್ಕಂಥದ್ದು. ಇವತ್ತು ಕೂಡ ನಾನು ಎಲ್ಲರಿಗೂ ಸತತ ಮಾನ್ಯ ಪ್ರಧಾನಮಂತ್ರಿಗೂ ಕೂಡ ನಾನು ದೂರನ್ನ ಕೊಟ್ಟಿದ್ದೇನೆ, ಗವರ್ನರ್ಗೆ ದೂರು ಕೊಟ್ಟಿದ್ದೇನೆ, ಪ್ರೆಸಿಡೆಂಟ್ಗೆ ದೂರು ಸಹ ಕೊಟ್ಟಿದ್ದೇನೆ. ಈ ತಿಂಗಳು ಅಂದರೆ ಆಗ ಸೆಪ್ಟೆಂಬರ್ ಈ ವರ್ಷ 2024 ಸೆಪ್ಟೆಂಬರ್ 29ನೇ ತಾರೀಕು ನಾನು ದೂರನ್ನ ಕೊಟ್ಟಿದ್ದೇನೆ ಎಲ್ಲರಿಗೂ. ಕರ್ನಾಟಕ ಚೀಫ್ ಸೆಕ್ರೆಟರಿ ಕೊಟ್ಟಿದ್ದೇನೆ, ಮುಖ್ಯಮಂತ್ರಿ ಕೊಟ್ಟಿದ್ದೇನೆ. ಇವತ್ತು ಸಹ ಸೆಪ್ಟೆಂಬರ್ ಆಯಿತು, ಆಗ ಅಕ್ಟೋಬರ್ ನವಂಬರ್ 2 ತಿಂಗಳಾಗ್ತಾ ಬರ್ತಾ ಇದೆ. ಇವತ್ತರೆಗೂ ಯಾರೂ ಸಹ ಅದ್ರ ಕಡೆ ಗಮನ ಹರಿಸ್ತಾ ಇಲ್ಲ, ಅಂದರೆ ಇವರು ಅವ್ರ ಜೊತೆ ಶಾಮೀಲಾಗಿದ್ದಾರೆ ಅಂತಕ್ಕಂಥದ್ದು ನನ್ನ ಮೇಲ್ನೋಟಿಗೆ ಗೊತ್ತಾಗ್ತಾ ಇದೆ. ಎಲ್ಲ ಅಧಿಕಾರಿಗಳು ಈ ಬಿಗ್ ಬಾಸ್ ಜೊತೆ ಶಾಮೀಲಾಗಿರ್ತಕ್ಕಂಥದ್ದು. ಕಲರ್ಸ್ ಕನ್ನಡ ಇವತ್ತು ಕಲರ್ಸ್ ಕನ್ನಡದಲ್ಲಿ ಇವತ್ತು ಬರ್ತಾ ಇದೆ, ಇವತ್ತು ಬಿಗ್ ಬಾಸ್ ಅಂತಕ್ಕಂಥದ್ದು ಅವ್ರ ಜೊತೆ ಶಾಮೀಲಾಗಿರ್ತಕ್ಕಂಥದ್ದು. ಇವತ್ತು ಈ ಮಟ್ಟದಲ್ಲಿ ನಾನು ಅಕ್ರಮ ಆಗ್ತಾ ಇದೆ ಅಂತಕ್ಕಂಥದ್ದು ನಾನು ತೋರಿಸ್ಕೊಡ್ತಾ ಇದ್ದೇನೆ. ಎಲ್ಲ ಅಧಿಕಾರಿಗಳು, ಎಲ್ಲ ಸರ್ಕಾರ ಗಮನಕ್ಕೆ ತಂದಿದ್ದೇನೆ. ಆದರೂ ಸಹ ಇವತ್ತು ಕಣ್ಮುಚ್ಚಂಗೆ ಕೂತಿದ್ದಾರೆ. ಕ್ಲಬ್ ಅಗ್ರಿಕಲ್ಚರ್ ಅಂತಕ್ಕಂಥ ಒಂದೇ ಒಂದು ಕನ್ವರ್ಷನ್ ಕ್ಯಾನ್ಸಲ್ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು. ಮೊನ್ನೆ ಆಗಸ್ಟ್ 18ನೇ ತಾರೀಕು ಕ್ಯಾನ್ಸಲ್ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು. ಅದರ ಮೇಲೆ ಸಂಬಂಧಪಟ್ಟಂಗೆ ಅವರು ಸ್ಟೇ ಹೋಗಿದ್ದಾರೆ. ಯಾರು ಸ್ಥಳೀಯ ಏನು ಇವತ್ತು ಓನರ್ ಇದ್ದಾರೆ ಮುನಿರಾಜು ಅಂತಕ್ಕಂಥದ್ದು ಏನು ಕನ್ವರ್ಷನ್ಸ್ ಕ್ಯಾನ್ಸಲ್ ಮಾಡಿದ್ದಾರೆ ಅದು ಸ್ಟೇ ಹೋಗಿದ್ದಾರೆ. ನಾವು ಹೇಳ್ತಾ ಇರೋದು ಕನ್ವರ್ಷನ್ ಸಂಬಂಧಪಟ್ಟಂಗೆ ನಾನು ಮಾತಾಡ್ತಾ ಇಲ್ಲ, ಅದು ಕ್ಲಬ್ ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ ನಾನು ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇರೋದು ಯಾವ ಪ್ರಾಧಿಕಾರದವರು ಆಗಲಿ, ಯಾವ ಜಿಲ್ಲಾಧಿಕಾರಿ ಆಗಲಿ, ಯಾವ ಪಂಚಾಯತಿಯವರು ಬಿಗ್ ಬಾಸ್ ಅಂತ ಕಮರ್ಷಿಯಲ್ ವಾಣಿಜ್ಯ ಚಟುವಟಿಕೆ ನಡೆಸಲಿಕ್ಕೆ ಪರ್ಮಿಷನ್ ಕೊಟ್ಟಿರ್ತಕ್ಕಂಥವ್ರು ಯಾರು? ಅದನ್ನು ನಾನು ಸುಮಾರು ಈ ವರ್ಷದಿಂದನೂ ಕೂಡ ಸುಮಾರು ಒಂದು 50 ಅರ್ಜಿ ಕೊಟ್ಟಿದ್ದೀನಿ. 50 ಅರ್ಜಿಗೂ ಸಹ ಯಾರು ಇದನ್ನು ನನಗೆ ಉತ್ತರ ಕೊಡ್ತಾ ಇಲ್ಲ. ಕೇಳಿದ್ರೆ ಅವರು ಸ್ಟೇಗೆ ಹೋಗಿದ್ದಾರೆ. ಸ್ಟೇಗೆ ಹೋಗಿರ್ತಕ್ಕಂಥದ್ದು ಕನ್ವರ್ಷನ್ ಮೇಲೆ. ಕನ್ವರ್ಷನ್ ಬಿಗ್ ಬಾಸ್ ನಡೀಲಿಕ್ಕೆ ಪರ್ಮಿಷನ್ DC ಕೊಟ್ಟಿಲ್ಲ. ಜಿಲ್ಲಾಧಿಕಾರಿ ಬಿಗ್ ಬಾಸ್ ವಾಣಿಜ್ಯಿಕ ಕಮರ್ಷಿಯಲ್ ನಡೀಲಿಕ್ಕೆ ಬಿಗ್ ಬಾಸ್ ನಡೀಲಿಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಜಿಲ್ಲಾಧಿಕಾರಿಗಳು. ಆದರೆ ನಾನು ಇಷ್ಟೂ ಸಹ ನಾನು ದೂರು ಕೊಟ್ಟು ಸಹ ಇವತ್ತು ಇವರು ಇದು ಅಕ್ರಮವಾಗಿ ನಡೀತಾ ಇರ್ತಕ್ಕಂಥ ಎಲ್ಲ ಸಾಕ್ಷಾಧಾರಗಳು ಕೊಟ್ಟೋದ. ಇದೇ ದಕ್ಷಿಣ ತಹಶೀಲ್ದಾರು, ಸೌತ್ ತಹಶೀಲ್ದಾರ್ ಶ್ರೀನಿವಾಸ್ ಅಂತಕ್ಕಂಥವರು ಆ ಜಾಗಕ್ಕೆ ಭೇಟಿ ಕೊಟ್ಟು ನನ್ನ ದೂರ ಆಧಾರದ ಮೇಲೆ ಆ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಮಾಳಿಗೊಂಡನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಜಾಗ ಎಲ್ಲಿ ಬಿಗ್ ಬಾಸ್ ನಡೀತಾ ಇರ್ತಕ್ಕಂಥ ಜಾಗಕ್ಕೆ ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿರ್ತಕ್ಕಂಥ ಬಫರ್ಸ್ ಒಂದು ಸಣ್ಣ ಒಂದು ಕೆರೆ ಇದೆ, ಆ ಕೆರೆನೂ ಒತ್ತುವರಿ ಮಾಡ್ಕೊಂಡಿದ್ದೆ ಅಂತಕ್ಕಂಥವ್ರು ಯಾವುದೇ ಪರ್ಮಿಷನ್ ತಗೊಂಡಂತ ಮಾನ್ಯ ತಹಶೀಲ್ದಾರ್ ಅವರೇ ಜಿಲ್ಲಾಧಿಕಾರಿಗೆ ವರದಿ ನಡೀತಾರೆ, ಅಕ್ರಮವಾಗಿ ನಡೀತಾ ಇದೆ ಇದು. ಆ ಒಂದು ಆಧಾರದ ಮೇಲೆ ಜಿಲ್ಲಾಧಿಕಾರಿಗಳು ಕ್ಯಾನ್ಸಲ್ ಮಾಡಿದ್ದಾರೆ ಕನ್ವರ್ಷನ್ನ. ಇಷ್ಟೆಲ್ಲ ನೈತಿಕತೆಯಾಗಿ ನಾನು ಆಧಾರದ ಮೇಲೆ ನಾನೆಲ್ಲ ಕೊಟ್ಟಿದ್ದು ಸಹ ಇದ್ರ ಮೇಲೆ ಮಾಡಿದ್ದಾರೆ ಅಂದರೆ ಅದನ್ನು ಬಿಗ್ ಬಾಸ್ನ ಸ್ಟಾಪ್ ಯಾಕೆ ಮಾಡ್ತಾ ಇಲ್ಲ? ನಾನು ಬಿಗ್ ಬಾಸ್ ನಡಿಬಾರ್ದು, ಆ ಕಾರ್ಯಕ್ರಮ ನಡಿಬಾರ್ದು ನನ್ನದೇನೋ ಅಬ್ಜೆಕ್ಷನ್ ಇಲ್ಲ. ಆ ಬಿಗ್ ಬಾಸ್ ನಡೀತಾ ಇರ್ತಕ್ಕಂಥ ಜಾಗ ಸರಿ ಇಲ್ಲ, ಕೃಷಿ ಜಾಗ, ಕಮರ್ಷಿಯಲ್ ಆ್ಯಕ್ಟಿವಿಟೀಸ್, ವಾಣಿಜ್ಯಕ್ಕೆ ಸಂಬಂಧಪಟ್ಟಂಥ ಜಾಗ ಇದೆ, ಅಲ್ಲಿ ನಡ್ಕೊಳ್ಳಿ. ರೆಸಿಡೆನ್ಷಿಯಲ್ ಸಂಬಂಧಪಟ್ಟಂಗೆ ಮನೆ ಕಟ್ಟಬೇಕು, ಕಮರ್ಷಿಯಲ್ ಸಂಬಂಧಪಟ್ಟಂಗೆ ಈ ಥರ ಒಂದು ಆ್ಯಕ್ಟಿವಿಟೀಸು ಮನೋರಂಜನೆ ಕಾರ್ಯಕ್ರಮ ಮಾಡ್ಕೊಳ್ಳಿ. ಇಂಡಸ್ಟ್ರಿಯಲ್ ಅಂತಂದರೆ ಒಂದು ದೊಡ್ಡ ಒಂದು ಸಂಸ್ಥೆ ಬರುತ್ತೆ, ಒಂದೊಂದು ದೊಡ್ಡ ಫ್ಯಾಕ್ಟ್ರಿಗಳು ಬರುತ್ತೆ. ಕಮರ್ಷಿಯಲ್ ಜಾಗದಲ್ಲಿ ಇದು ಮಾಡ್ಕೊಳ್ಳಿ, ಸಂಬಂಧಪಟ್ಟ ಆ ಒಂದು ಸ್ಲಾಟ್ಸ್ ಮಾಡಿದ್ದಾರೆ, ಆ ಒಂದು ವ್ಯಾಪ್ತಿಯಲ್ಲಿ ಇದನ್ನು ಮಾಡ್ಕೊಳ್ಳಿ ಅಂತೇಳಿ ನಾನು ಎಲ್ಲ ಥರದ್ದು ದೂರನ್ನ ಕೊಟ್ಟಿದ್ದೇನೆ, ಎಲ್ಲ ಗಮನಕ್ಕೂ ತಂದಿದ್ದೇನೆ. ನಾನು ಕೇಳ್ತಾ ಇರೋದು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಏನೀಗ ಮೊನ್ನೆ ಇದ್ದವರು ಟ್ರಾನ್ಸ್ಫರ್ ಆಗಿದ್ದಾರೆ, ವರ್ಗಾವಣೆಗೊಂಡಿದ್ದಾರೆ. ಈಗ ಬಂದಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ನಾನು ಕೇಳ್ಕೊಳ್ಳೋದು ಇಷ್ಟೇ, ನೀವು ಕ್ಯಾನ್ಸಲ್ ಮಾಡಿರೋ ಒಂದು ಕನ್ವರ್ಷನ್ ಮೇಲೆ ನೀವು ಪದೇ ನನ್ನನ್ನು ಡಿವಿಯೇಷನ್ ಮಾಡಬೇಡಿ. ದಯಮಾಡಿ ಅದನ್ನು ಪರ್ಮಿಷನ್ ಯಾರು ಕೊಟ್ಟಿದೆ ಅದನ್ನು ಕ್ಯಾನ್ಸಲ್ ಮಾಡಿ, ಆ ಜಾಗದಲ್ಲಿ ಕ್ಯಾನ್ಸಲ್ ಮಾಡಿ. ಬೇರೆ ಎಲ್ಲಾದರೂ ಕರ್ನಾಟಕ ರಾಜ್ಯದಂತೆ ಎಲ್ಲಾನು ಕಮರ್ಷಿಯಲ್ ಇರ್ತಕ್ಕಂಥ ಜಾಗದಲ್ಲಿ ಬಿಗ್ ಬಾಸ್ ನಡೀಲಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ನಾನು ನ್ಯಾಯಪರ ಹೋರಾಟ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ, ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ವ್ಯಕ್ತಿ. ಇವತ್ತು ಆ ಬಿಗ್ ಬಾಸಿಂದ ಸಹ ಇವತ್ತು ಸೊಸೈಟಿಲಿ ಯಾವುದೇ ಥರದ ಒಂದು ಒಳ್ಳೆಯ ಒಂದು ಅರ್ಥಪೂರ್ಣವಾದ ಯಾವುದೂ ನಮಗೆ ಸೊಸೈಟಿ ಸಿಗ್ತಾ ಇಲ್ಲ. ಅದರಿಂದ ಇವತ್ತು ಕೂಡ ಸಾಕಷ್ಟು ಬಾರಿ ಚರ್ಚೆ ನಡೀತಾ ಇದೆ. ಇವತ್ತು ಜನಸಾಮಾನ್ಯರಲ್ಲೇ ಇವತ್ತು ಜನಗಳ ಒಂದು ಮಧ್ಯದಲ್ಲೇ ಇವತ್ತು ಚರ್ಚೆ ನಡೀತಕ್ಕಂಥದ್ದು, ಏನಿದು ಬಿಗ್ ಬಾಸು, ಏನು ಈ ಥರ ಒಂದು ಪ್ರೋಗ್ರಾಮ್ನ ನಡೆಸಲೇಬಾರ್ದಾಗಿತ್ತು ಅಂತಕ್ಕಂಥದ್ದು ಇವತ್ತು ಸಾಕಷ್ಟು ಈ ಹಿಂದೆಯೂ ಸಹ ನಾನು ಒಂದು ಕೆಲವು ಮಾಧ್ಯಮದಲ್ಲೂ ಸಹ ನಾನು ಮಾತಾಡಿದ್ದೆ. ಕೆಲವರೆಲ್ಲ ನನಗೆ ಭಾಳ ತುಂಬ ಅಭಿನಂದನೆಯನ್ನು ನಾನು ಸಲ್ಲಿಸಿದ್ರು ನನಗೆ.
ತುಂಬ ಚೆನ್ನಾಗಿ ಇದು ಮಾಡಿದೆ ಅಂತೇಳಿ. ಬಟ್ ನನ್ನದು ಇದಕ್ಕೋಸ್ಕರ ನಾನು ಮಾಡ್ತಾ ಇಲ್ಲ, ಇದು ಸಾಮಾಜಿಕ ಕಳಕಳಿ ಇರ್ತಕ್ಕಂಥದ್ದು. ಅದೆಲ್ಲದಕ್ಕಿಂತ ಸರ್ಕಾರದ ವಿರುದ್ಧವಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಇದು ಫಂಕ್ಷನ್, ಇದು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧ ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈಗ ಮೊನ್ನೆ ಒಂದು 4 ದಿನ ಹಿಂದೆ ಸಹ ನಾನು ಜಿಲ್ಲಾಧಿಕಾರಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತಿಮವಾಗಿ ಅಂತೇಳಿ. ಮುಂದಿನ ದಿನಗಳಲ್ಲಿ ನಾನು ಕಾನೂನು ಹೋರಾಟ ಮಾಡಲಿಕ್ಕೆ ಕೂಡ ನಾನು ನಮ್ಮ ವಕೀಲರ ಹತ್ರ ನಾನು ಮಾತಾಡಿದ್ದೇನೆ. ನಾನು ಇದು ಸಂಬಂಧ ನಾನು ಫೈನಲ್ ಆಗಿ ನಾನು ಹೋರಾಟ ಮಾಡ್ತೀನಿ. ಈ ತಪ್ಪಿತಸ್ಥ ಯಾರಿದ್ದಾರೋ, ಅಧಿಕಾರಿಗಳಿರ್ಬೋದು, ಈ ಸಂಬಂಧಪಟ್ಟ ಸ್ಥಳೀಯರು ಇರ್ಬೋದು, ಯಾರೇ ಇರ್ಬೋದು, ನಾನು ಅವ್ರಿಗೆ ಕಾನೂನಲ್ಲಿ ಶಿಕ್ಷೆ ಕೊಡಿಸ್ತದಂತ ನಾನು ಹೋರಾಟ ಮಾಡಿ ನಾನು ಇದನ್ನು ಕಾನೂನು ಮುಖಾಂತರ ನಾನು ಮಾತಾಡ್ತೀನಿ. ಸರ್, ಇದು ಹೆಚ್ಚು ಭಾಗಿದಾರ ಅಂತಂದರೆ ಸ್ಥಳೀಯ ಏನು ಇವತ್ತು ಜಾಗದ ಓನರ್ ಏನಿದ್ದಾರೆ, 7 ಎಕರೆ 11 ಕುಂಟೆ ಏನಿದೆ, 128/1 ಸರ್ವೆ ನಂಬರಲ್ಲಿ ಏನು ಮುನ್ರಾಜು ಅಂತಕ್ಕಂಥದ್ದು ಏನು ಬರ್ತದೆ ಓನರು, ಅವರು ಅದನ್ನು ಲೀಸ್ಗೆ ಕೆಲವೊಂದು ಯಾವುದೋ ಒಂದು ಕಂಪನಿಗೆ ಲೀಸ್ ಮಾಡಿಕೊಟ್ಟಿದ್ದಾರೆ. ಅವರು ಈ ಕಲರ್ಸ್ ಕನ್ನಡ ಜೊತೆ ಶಾಮೀಲಾಗಿ ಅವ್ರ ಜೊತೆ ಅವರು ಅದು ಒಂದು ಒಪ್ಪಂದ ಮಾಡ್ಕೊಂಡು ಇವತ್ತು ಕಲರ್ಸ್ ಕನ್ನಡ ಕೂಡ ಒಂದು ಜವಾಬ್ದಾರಿ ಇರ್ತಕ್ಕಂಥ ಒಂದು ಸಂಸ್ಥೆ. ಇವತ್ತು ಅವರಲ್ಲೂ ಕೂಡ ಕಾನೂನು ಸಲಹೆಗಾರರು, ಕಾನೂನು ಇರ್ತಕ್ಕಂಥ ಎಲ್ಲ ವಕೀಲರುಗಳು ಇಟ್ಕೊಂಡು ಅವರೆಲ್ಲ ಇದ್ದು ಸಹ ಇವತ್ತು ಕಾನೂನಲ್ಲಿ ವಿರುದ್ಧವಾಗಿ ನಡೀತಾ ಇದೆ ಅಂತಕ್ಕಂಥದ್ದು ನಿಜವಾಗ್ಲೂ ಜವಾಬ್ದಾರಿ ಇರ್ತಕ್ಕಂಥ ಒಂದು ಸಂಸ್ಥೆನೇ ಇವತ್ತು ಈ ಮಟ್ಟದಲ್ಲಿ ಅಕ್ರಮವಾಗಿ ನಡೀತಾ ಇದೆ ಅಂತಂದರೆ ಇದು ಯಾರು ಇದಕ್ಕೆ ತಪ್ಪಿಸಸ್ರು ಅಂತೇಳಿ ಇವತ್ತು ನಮ್ಮ ಜಿಲ್ಲಾಧಿಕಾರಿನೇ ಹೇಳಬೇಕು, ಇಲ್ಲ ಸಂಬಂಧಪಟ್ಟ ಕಾರ್ತಿಕ್ ರೆಡ್ಡಿ ಅಂತ ಹೇಳ್ಬಿಟ್ಟು ನಮ್ಮ ಇವರಿದ್ದಾರೆ, ನಮ್ಮ SP ಇದ್ದಾರೆ, ರಾಮನಗರ SP, ಅವ್ರಿಗೂ ಕೂಡ ನಾನು ಗಮನಕ್ಕೆ ತಂದೇನೆ, ದೂರು ಕೊಟ್ಟಿದ್ದೇನೆ. ಇವತ್ತು ಅವರೇ ಹೇಳಬೇಕು ಇದು ಯಾರ್ದು ಸಮಸ್ಯೆ. ನಾನು ನನ್ನ ಒಂದು ನಿಮ್ಮ ಮಾಧ್ಯಮ ಮುಖಾಂತರ ನಾನು ಕೇಳ್ಕೊಳ್ಳೋದಿಷ್ಟೇ, ಕಲರ್ಸ್ ಕನ್ನಡ ಅವ್ರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ಈ ನಿಮ್ಮ ಏನು ಮನೋರಂಜನೆ ಕಾರ್ಯಕ್ರಮ ಏನು ನಡೆಸ್ತಾ ಇದ್ದೀರಿ ನಿಮ್ಮ ಚಾನೆಲ್ ಮುಖಾಂತರ, ಅದು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿ. ಇದು ಯಾವುದೂ ಪರ್ಮಿಷನ್ ಕೊಟ್ಟಿಲ್ಲ. ಈ ಕೃಷಿ ಜಾಗ ಇರ್ತಕ್ಕಂಥದ್ರಲ್ಲಿ ಅಲ್ಲಿ ನಡೆಸೋಕ್ಕೆ ಪ್ರೊವಿಷನ್ ಇಲ್ಲದೆ ಇರ್ತಕ್ಕಂಥ ಜಾಗದಲ್ಲಿ ನೀವು ಹೆಂಗೆ ನಡೆಸ್ತಾ ಇದ್ದೀರಿ ಅಂದರೆ, ನೀವು ಏನು ಮಾಡಿದ್ರೂ ಇದು ಜನ ಒಪ್ಕೋತಾರೆ ಅಂತಕ್ಕಂಥ ಮಾತಾ, ಇನ್ನು ಅಕ್ರಮವಾಗಿ ನಡೆದ್ರೂ ನೀವು ಜನ ನಡ್ಕೊತಾರೆ. ನೀವೊಬ್ಬರು ಜವಾಬ್ದಾರಿ ಇರ್ತಕ್ಕಂಥ ಒಂದು ಸ್ಥಾನಮಾನದಲ್ಲಿ ಇದ್ದಿರ್ತಕ್ಕಂಥ ಒಂದು ಕಲರ್ಸ್ ಕನ್ನಡ ಇವತ್ತು ಎಲ್ಲಾನು ಮೀರಿ ನಾವು ಏನು ಬೇಕಾದ್ರೂ ಮಾಡ್ಬೋದು ಅಂತಕ್ಕಂಥ ನೀವು ಹೊರಟಿದ್ದೀರಿ ಅಂತಂದರೆ ಜನಗಳು ಹೀಗೆ ಸುಮ್ಮನೆ ಕೂತ್ಕೊಂಡಿರೋದಿಲ್ಲ. ಮುಂದಿನ ದಿನಗಳಲ್ಲಿ ಜನ ಇದು ಎದ್ದೇಳೋಂಥ ಪರಿಸ್ಥಿತಿ ಬರುತ್ತೆ, ಹೋರಾಟಕ್ಕೆ ಮುಂದೆ ಬರ್ತಕ್ಕಂಥ ಒಂದು ಸನ್ನಿವೇಶ ಉದ್ಭವ ಮಾಡ್ಕೊಡೋಕೆ ದಾರಿ ನೀವೇ ಮಾಡ್ಕೊಡ್ತಾ ಇದ್ದೀರಿ ಅಂತಕ್ಕಂಥದ್ದು ಕಲರ್ಸ್ ಕನ್ನಡಗೆ ನಾನು ಸ್ಪಷ್ಟವಾಗಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಸರ್. ಈಗ ಕ್ಲಬ್ ಅಗ್ರಿಕಲ್ಚರ್ ಅಂತಕ್ಕಂಥದ್ರಲ್ಲಿ BDAಲಿ ಒಂದು ಪ್ರಾವಿಷನ್ ಇದೆ, ಅದು BDA ಅಂಡರಲ್ಲಿ ಬರ್ತಕ್ಕಂಥದ್ದು. ಆ್ಯಕ್ಚುಲಿ ಆ ಒಂದು ಕ್ಲಬ್ ಅಗ್ರಿಕಲ್ಚರ್ ಅಂತಂದರೆ 1 ಎಕರೆಗೆ 20% ಮಾತ್ರ ನೀವು ಕ್ಲಬ್ ಆ್ಯಕ್ಟಿವಿಟೀಸ್ ಮಾಡ್ಬೋದು ಅಂತಕ್ಕಂಥದ್ದು ಕ್ಲಿಯರಾಗಿ ಹೇಳುತ್ತೆ. ಏನು BDAಲಿ ಕೆಲವು ನಾರ್ಮ್ಸ್ ಕಂಡೀಷನ್ ಇದೆ. ಆ ಒಂದು ಆಧಾರದ ಮೇಲೆ ಇವರು ಕ್ಲಬ್ ಅಗ್ರಿಕಲ್ಚರ್ ಅಂದರೆ BDAಲಿ ಏನು NOC ಕೊಡ್ತಾರೋ ಅದ್ರ ಮೇಲೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಅದನ್ನು ಕ್ಲಬ್ ಅಗ್ರಿಕಲ್ಚರ್ ಅಂತೇಳಿ ಭೂ ಪರಿವರ್ತನೆ ಮಾಡಿದ್ದಾರೆ. ಆ ಭೂ ಪರಿವರ್ತನೆ ಅಂದರೆ 1 ಎಕರೆಗೆ 20% ಅಂದರೆ ನಮ್ಮ ಮಟ್ಟಿಗೆ 1 ಎಕರೆಗೆ 40,000 ಅಡಿ ಸ್ಕ್ವೇರ್ ಫೀಟ್ ಬರ್ತದೆ 1 ಎಕರೆಗೆ. ಅಂದರೆ 20% ಅಂತಂದರೆ ಒಂದು ಅಂದಾಜು ಒಂದು 7 ಎಕರೆಯಲ್ಲಿ ಒಂದು 1 ಎಕರೆ ಇರ್ಬೋದೇನಪ್ಪ, 1 ಎಕರೆನೂ ಇಲ್ಲೇ ಅನಿಸುತ್ತೆ, ಮೋಸ್ಟ್ ಅದಕ್ಕಿಂತ ಕಮ್ಮಿ. ಅಷ್ಟರಲ್ಲಿ ಮಾತ್ರ ಇವರು ಏನೇ ಇರ್ಬೋದು, ಇಂಡೋರ್ ಅಂದರೆ ಬ್ಯಾಡ್ಮಿಂಟನ್ ಇರ್ಬೋದು, ಶಟ್ಲ್ ಕಾಕ್ ಇರ್ಬೋದು, ಇಂಡೋರ್ ಸ್ನೂಕರ್ಸ್ ಇರ್ಬೋದು, ಯಾವುದೇ ಥರದ ಒಂದು ಮನೋರಂಜನೆ ಅಂತಂದರೆ ಅಲ್ಲಿ ಸ್ಥಳೀಯ ಇರ್ತಕ್ಕಂಥವ್ರು ಅದೊಂದು ಮಾಡ್ಕೋಬೋದೇ ಬಿಟ್ಟರೆ, ಈ ಥರ ಒಂದು 500 ಜನ ಇರ್ತಕ್ಕಂಥ ಒಂದು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಬಿಲ್ಡಿಂಗ್ ಅದು ಒಂದು 6 ಎಕರೆಯಲ್ಲೂ ಕಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಒಂದೊಂದು ಕ್ಯಾಮ್ರಾ, ಇವತ್ತು ಲಕ್ಷಾಂತರ ರೂಪಾಯಿ ಕ್ಯಾಮ್ರಾ ಅದೆಲ್ಲ ಇಟ್ಕೊಂಡು ಇವತ್ತು ಬಿಗ್ ಬಾಸ್ ನಡೀತಾ ನೀವು ನೋಡಿದ್ದೀರಿ, ಒಂದೊಂದು ಮೂಲೆಯಲ್ಲೂ ಕ್ಯಾಮ್ರಾ ಇದೆ, ಲಕ್ಷಾಂತರ ರೂಪಾಯಿ ಕ್ಯಾಮ್ರಾ ಆಗ್ತದೆ. ಅದನ್ನ ಹತ್ತಿರ ಅವ್ರು ಏನು ಇವತ್ತು ಸ್ಟ್ರಕ್ಚರ್ ಏನು ಕಟ್ಕೊಂಡಿದ್ದಾರೆ, ಅದು ಕಮರ್ಷಿಯಲ್ ಆ್ಯಕ್ಟಿವಿಟಿ, ಇದು ಮೋರ್ ದೆನ್ ಕ್ರೋರ್ಸ್ ಟುಗೆದರ್ ಒಂದು ಕಟ್ಟಡ ಕಟ್ಟಲಿಕ್ಕೂ ಕೂಡ ಅದು ಖರ್ಚಾಗಿದೆ. ಇದನ್ನೆಲ್ಲ ಮಾಡಲಿಕ್ಕೆ ಅದು ಅವಕಾಶನೇ ಇಲ್ಲ. ಕ್ಲಬ್ ಅಗ್ರಿಕಲ್ಚರ್ ಕೇವಲ ಅಷ್ಟೇ 20% ಆಫ್ ಸೈಟ್ ಏರಿಯಾ, ಬಿಲ್ಡಪ್ ಏರಿಯಾದಲ್ಲಿ ಅವ್ರು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಸೊ ಇವತ್ತು ಟೋಟಲಿ ಅದೆಲ್ಲ ವೈಲೇಷನ್ ಆಗಿದೆ. ಅವೆಲ್ಲ ವೈಲೇಷನ್ ಆದ ನಂತರನೇ ಇವತ್ತು ಜಿಲ್ಲಾಧಿಕಾರಿಗಳು ಅದನ್ನು ಕ್ಯಾನ್ಸಲ್ ಮಾಡಿರೋದು, ಕನ್ವರ್ಷನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಬಿಗ್ ಬಾಸ್ ನಡೀಲಿಕ್ಕೆ ಅವರು ಯಾವುದೇ ಥರದ ಪರ್ಮಿಷನ್ನು ಕೊಟ್ಟಿಲ್ಲ, ಯಾವುದೂ ಇಲ್ಲ. ಮತ್ತಿನ್ನೊಂದ್ಸಲಿ ತಮ್ಮ ಮಾಧ್ಯಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಜಿಲ್ಲಾಧಿಕಾರಿಗಳು ಕ್ಲಬ್ ಅಗ್ರಿಕಲ್ಚರ್ ಏನು ಕೊಟ್ಟಿದ್ರು ಕನ್ವರ್ಷನ್ನು ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಆ ಜಾಗದಲ್ಲಿ ನಡೆಸಲಿಕ್ಕೆ, ಬಿಗ್ ಬಾಸ್ ನಡೆಸಲಿಕ್ಕೆ ಪರ್ಮಿಷನ್ ಯಾರೂ ಕೊಟ್ಟಿಲ್ಲ. ಈಗ ಅದನ್ನು ಸ್ಟಾಪ್ ಮಾಡಬೇಕು ಅಂತ ಕೂಡ ನಾನು ಸುಮಾರು ಒಂದು 10 ಬಾರಿ ನಾನು ದೂರು ಕೊಟ್ಟಿದ್ದೇನೆ, ಯಾರೂ ಮುಂದೆ ಬಂದು ಸ್ಟಾಪ್ ಮಾಡ್ತಾ ಇಲ್ಲ. ಸೊ ಇದರಾಗಿ ನಾನು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಎಲ್ಲ ಅಧಿಕಾರಿಗಳು ಅವ್ರ ಜೊತೆ ಶಾಮೀಲಾಗಿದ್ದಾರೆ, ಸ್ಥಳೀಯ ಓನರ್ ಜೊತೆ ಇರ್ಬೋದು ಮತ್ತು ಕಲರ್ಸ್ ಕನ್ನಡ ಜೊತೆ ಇರ್ಬೋದು ಅವ್ರು ಶಾಮೀಲಾಗಿದ್ದಾರೆ ಅಂತ ನನಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಸೊ ಇದಕ್ಕೆ ಎಲ್ಲ ಥರದ್ದು ಕೂಡ ಮೊನ್ನೆ ಸಂಬಂಧಪಟ್ಟ ರಾಮನಗರ SP ಕೂಡ ನಾನು ಕಂಪ್ಲೇಂಟ್ ದೂರು ಕೊಟ್ಟಿದ್ದೇನೆ. ಅಲ್ಲಿ ಏನೇ ಹೆಚ್ಚು ಕಡಿಮೆ ಅಂತಂದರೆ ಯಾರು ಜವಾಬ್ದಾರಿ ಅಂತಂತ ಕೂಡ ನಾನು ಸಾಮಾಜಿಕ ಕಳಕಳಿ ಇರ್ತಕ್ಕಂಥದ್ದು ಕೊಟ್ಟಿದ್ದೇನೆ. ಇಷ್ಟೆಲ್ಲ ಇದ್ದು ಏನು ಮುಂದೆ ಇದು ಜಿಲ್ಲಾಡಳಿತ ಕ್ರಮ ಕೈಗೊಳ್ತಾ ಅಂತ ಕೂಡ ನಾನು ಕಾದು ನೋಡ್ತಾ ಇದ್ದೇನೆ. ನನ್ನನ್ನು ಇಂಪ್ಲೀಡ್ ಮಾಡಿ ಅವರು KATಲಿ ಏನು ಇವತ್ತು ಜಿಲ್ಲಾಧಿಕಾರಿಗಳು ಕ್ಯಾನ್ಸಲ್ ಮಾಡಿದ್ದಾರೆ ಭೂ ಪರಿವರ್ತನೆ ಅಂತಕ್ಕಂಥದ್ದು, ಆಲ್ರೆಡಿ ಅವರು KATಗೆ ಹೋಗಿದ್ದಾರೆ.
KATಗೆ ಹೋಗಿ ಅವರು 4-5 ತಿಂಗಳು ಮುಂಚೆನೇ ಅದು ಆಗಸ್ಟಲ್ಲಿ ಕ್ಯಾನ್ಸಲ್ ಆಗಿದೆ. ಆಗಸ್ಟ್ ಕ್ಯಾನ್ಸಲ್ ಆಗಿದ್ದು ಒಂದು ವಾರಕ್ಕೇ ಅವರು ಹೋಗಿದ್ದಾರೆ. ನಮಗೂ ನೋಟಿಸ್ ನೀಡಿದೆ, ಜಿಲ್ಲಾಧಿಕಾರಿಗೂ ನೋಟಿಸ್ ನೀಡಿದೆ, ತಹಶೀಲ್ದಾರ್ಗೂ ನೋಟಿಸ್ ನೀಡಿದೆ. 1-1.5 ತಿಂಗಳು 2 ತಿಂಗಳು ಹಿಯರಿಂಗ್ ಕೂಡ ಅವರೇ ಮುಗಿಸ್ಕೊಂಡಿದ್ದಾರೆ. ಇದು ಸರ್ಕಾರ ಕಣ್ಣಿಗೆ ಇದು ಬಟ್ಟೆ ಕಟ್ಟತಕ್ಕಂಥ ಕೆಲಸ ಮಾಡಿದ್ದಾರೆ. ಅಲ್ಲೂ ಕೂಡ ಮೋಸ ನಡೆದಿದೆ. ಆಗಸ್ಟ್ 18ನೇ ತಾರೀಕು, ಈ ವರ್ಷ ಆಗಸ್ಟ್ 18ನೇ ತಾರೀಕು ಜಿಲ್ಲಾಧಿಕಾರಿಗಳು ಭೂ ಪರಿವರ್ತನೆ ಕ್ಯಾನ್ಸಲ್ ಮಾಡ್ತಾರೆ. ಇವರು ಆಗಸ್ಟ್ 22ಕ್ಕೋ 23ಕ್ಕೋ KATಲಿ ಕೇಸ್ಗೆ ಹೋಗ್ತಾರೆ, ಸ್ಟೇ ಕೊಡಿ ಅಂತ ಹೇಳ್ಬಿಟ್ಟು. ಆ ಸ್ಟೇ ಕೊಡಬೇಕಾದಂದ್ರೆ ನಮ್ಮನ್ನೆಲ್ಲ ಪಾರ್ಟಿ ಮಾಡಬೇಕಿತ್ತು. ಅವರು ನಮ್ಮನ್ನು ಯಾರು ಪಾರ್ಟಿ ಮಾಡಿದ್ದಾರೆ, ಬಟ್ ಆದರೂ ನೋಟಿಸ್ ಬರ್ದೇ ಇರೋ ಥರ ನೋಡ್ಕೊಂಡಿದ್ದಾರೆ. ಅಲ್ಲೂ ಕೂಡ ಮೋಸ ಆಗಿದೆ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ 3 ತಿಂಗಳು. ಆಗಸ್ಟ್ 20-22ನೇ ತಾರೀಕೇನೋ ಅವರು KATಗೆ ಹೋಗಿದ್ದಾರೆ ಸ್ಟೇ ತೊಗೊಳ್ಳಿಕ್ಕೆ. ಸ್ಟೇ ತೊಗೊಂಡಾಯಿತು. ಆಗಸ್ಟ್ ಆಯಿತು, ಆಗಸ್ಟ್ 20, ಸೆಪ್ಟೆಂಬರ್ ಆಯಿತು, ಅಕ್ಟೋಬರ್ ಆಯಿತು, ನವಂಬರ್. ಅಲ್ಲೂ ಕೂಡ ಮೋಸ ಮಾಡಿದ್ದಾರೆ. ಆ ಜಮೀನು ಮಾಲೀಕರು ಅಲ್ಲೂ ಸಹ ಮೋಸ ಮಾಡಿದ್ದಾರೆ. ಈ ಮೋಸ ಮಾಡಿರ್ತಕ್ಕಂಥ ಕೂಡ ನಾನು ಬಂದು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀನಿ, ತಹಶೀಲ್ದಾರ್ ಗಮನಕ್ಕೂ ತಂದಿದ್ದೀನಿ. ನೋಟಿಸೇ ಕೊಡದೆ ಇವತ್ತು ನಮಗೂ ಮೋಸ ಮಾಡ್ತಾರೆ, ನಿಮಗೂ ಮೋಸ. ನೀವೇನು ಮಾಡ್ತಾಯಿದ್ದೀರಾ, ಏನು ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಅವ್ರ ಗಮನಕ್ಕೆ ತಂದಿದ್ದೀನಿ. ಈಗ ಆಲ್ರೆಡಿ ಇಂಪ್ಲೀಟ್ KATಲಿ ನಡೀತಾ ಇದೆ. ಅದಕ್ಕೂ KATಲಿ ನಡೀತಾ ಇರೋ ಕೇಸ್ಗೂ ಬಿಗ್ ಬಾಸ್ ನಡೀತಾ ಇರೋಕ್ಕೂ ಸಂಬಂಧ ಇಲ್ಲ. ಬಿಗ್ ಬಾಸ್ ಇಟ್ಸ್ ಪ್ಯೂರ್ಲಿ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್. No one has given the permission to run this entertainment show. ನಾನು ಕೇಳ್ತಿದ್ದೆ, ಯಾರೂ ಕೊಟ್ಟಿಲ್ಲ ಅಂದಮೇಲೆ ಸ್ಟಾಪ್ ಮಾಡಿ ಅಂತ ನಾನು ಕೇಳ್ತಾ ಇರ್ತಕ್ಕಂಥದ್ದು. ನಮ್ಮ ಕಾನೂನು ಸಲಹೆಗಾರರು ಏನು ಹೇಳ್ತಾರೆ ಅಂತಂದರೆ, ಇದಕ್ಕೆ ಪೂರ್ಣ ಇದು ಅಧಿಕಾರ ಇರ್ತಕ್ಕಂಥದ್ದು ಜಿಲ್ಲಾಡಳಿತ ಕಂಟ್ರೋಲಲ್ಲಿ ಬರ್ತಕ್ಕಂಥದ್ದು, ಅಂಡಲ್ಲಿ ಬರ್ತಕ್ಕಂಥದ್ದು ಪಂಚಾಯಿತಿ. ನಾನು ಇದಕ್ಕೆಲ್ಲನೂ ಕೂಡ ಮೊನ್ನೆ ಒಂದು ವಾರದಲ್ಲಿ ನಮ್ಮ ಕಾನೂನು ಸಲಹೆಗಾರರು ಏನು ಹೇಳಿದಾರೋ ಅದರ ಪ್ರಕಾರ ಮನೆ ಜಿಲ್ಲಾಧಿಕಾರಿ ಗಮನಕ್ಕೂ ನಾನು ತಂದಿದ್ದೇನೆ, ಲೆಟ್ರ್ ಕೊಟ್ಟಿದ್ದೇನೆ ಮನೆ ದೂರಿಗೆ. ನೀವು ಯಾರೂ ಕೊಟ್ಟಿಲ್ಲ, ಏನೂ ಮಾಡಿಲ್ಲ, ಪರ್ಮಿಷನ್ನು ಕ್ಯಾನ್ಸಲ್ ಮಾಡ್ತಾಯಿದ್ದೀರಾ. KATಲಿ ಕೇಸ್ ಇರೋದೇ ಬೇರೆ, ಇದೇ ಬೇರೆ. ನಿಮ್ಮ ಕನ್ವರ್ಷನ್ನ ಕ್ಯಾನ್ಸಲ್ ಮಾಡಬಾರ್ದು ಅನ್ನೋದು ಸ್ಟೇಗೆ ಹೋಗಿದ್ದಾರೆ ವಿನ ಬಿಗ್ ಬಾಸ್ ನಡೀಲಿಕ್ಕೆ ನೀವು ಪರ್ಮಿಷನ್ ಕೊಟ್ಟಿಲ್ಲ. ಅದರಲ್ಲಿ ಭೂ ಪರಿವರ್ತನೆ ಲೆಟ್ರಲ್ಲಿ ಸಹ ನೀವು ಬಿಗ್ ಬಾಸ್ಗೆ ಎಲ್ಲೂ ಸಹ ಪರ್ಮಿಷನ್ ಕೊಟ್ಟಿಲ್ಲ. ಅದ್ರ ಮೇಲೆ ಅವರು ಹೋಗಿದ್ದಾರೆ. ಬಿಗ್ ಬಾಸ್ ಸ್ಟಾಪ್ ಮಾಡಲಿಕ್ಕೆ ನಾನು ಮತ್ತೆ ಒಂದು ವಾರದಿಂದ ಎಲ್ಲ ಪಂಚಾಯತ್ ರಾಜ್ ಕಮಿಷನರ್ ಅರುಂಧತಿ ಮೇಡಮ್ಮು ಕಮಿಷನರ್ ಅವ್ರಿಗೂ ಸಹ ಮೊನ್ನೆ ಲೆಟ್ರ್ ಕೊಟ್ಟಿದ್ದೇನೆ. ಈಗ ಜಿಲ್ಲಾಧಿಕಾರಿಗೆ ಮೊನ್ನೆ ಲೆಟ್ರ್ ಕೊಟ್ಟಿದ್ದೇನೆ. ತಿರ್ಗಾ AC ಸೌತ್ ಉಪವಿಭಾಗಾಧಿಕಾರಿಗಳಿಗೂ ದೂರು ಕೊಟ್ಟಿದ್ದೇನೆ. ಇದು ಕೂಡಲೇ ಸ್ಟಾಪ್ ಮಾಡಿ ಬಿಗ್ ಬಾಸ್ ಅಂತಕ್ಕಂಥದ್ದು. ಆಮೇಲೆ ತಹಶೀಲ್ದಾರ್ಗೂ ಮೊನ್ನೆ ಕೊಟ್ಟು 4 ದಿವಸ ಆಗಿಲ್ಲ, ಎಲ್ಲ ಕೊಟ್ಟು ನಾನು ಈಗ ಕಾನೂನು ಹೋರಾಟಕ್ಕೆ ನಾನು ಸಿದ್ಧವಾಗಿದ್ದೀನಿ. 100% ಇದು ನಾನು ಹೇಳ್ತಾ ಇರ್ತಕ್ಕಂಥದ್ದು. ಆ ಜಾಗದಲ್ಲಿ ಇವತ್ತು ಅದು ಕೃಷಿ ಜಾಗ ಅಂತ ಏನಿದೆಯೋ ಅದು ಇವತ್ತು ಜಿಲ್ಲಾಧಿಕಾರಿನೇ ಅದನ್ನು ಗುರುತಿಸಿರ್ತಕ್ಕಂಥದ್ದು. ಆ ಜಾಗದಲ್ಲಿ ಯಾವುದೇ ಕಾರಣಕ್ಕೆ ನಡಿಬಾರ್ದು ಅಂತಕ್ಕಂಥದ್ದು ನಮ್ಮ ಕಾನೂನು ಹೋರಾಟ ಮಾಡ್ತೀವಿ. ಆ ಜಾಗದಲ್ಲಿ ಮುಂದಿನ ಇದ್ರಲ್ಲಿ ಕೂಡ ನಡಿಬಾರ್ದು. ಅದು ಮುಂದಿನ ವರ್ಷ ಕೂಡ ಸೀಸನ್ 12 ಮತ್ತೊಂದು ಮುಂದೆ ಎಷ್ಟು ವರ್ಷ ಮಾಡ್ಕೊಂಡು ಹೋಗ್ತಾರೆ. ಆ ಜಾಗದಲ್ಲಿ ನಾನು ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ. ಇವಾಗ ಏನು ನಡೆದಿದೆಯೋ, ಹೋದ ವರ್ಷದಿಂದ ಏನು ಅಕ್ರಮವಾಗಿ ನಡೆದಿದೆಯೋ, ಇವಾಗೂ ಏನು ನಡೀತಾ ಇದೆಯೋ ಅದು ಟೋಟಲಿ ಜಿಲ್ಲಾಡಳಿತನೇ ಇದಕ್ಕೆ ಕಾರಣಕರ್ತರಾಗ್ತಾರೆ. ಅದ್ರ ಜೊತೆಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಕಾರಣರಾಗ್ತಾರೆ. ತಹಶೀಲ್ದಾರ್ ಇರ್ಬೋದು, AC ಇರ್ಬೋದು, ಜಿಲ್ಲಾಧಿಕಾರಿ ಇರ್ಬೋದು, ಪಂಚಾಯತಿಯವರು ಇರ್ಬೋದು, ಎಕ್ಸಿಕ್ಯೂಟಿವ್ ಆಫೀಸರ್ ಇರ್ಬೋದು, ಪಂಚಾಯತಿ EO ಇರ್ಬೋದು, PDO ಇರ್ಬೋದು, ಇವರೆಲ್ಲರೂ ಮೇಲ್ನೋಟಕ್ಕೆ ಸಂಬಂಧಪಟ್ಟ ಅಲ್ಲಿ ಏನು ಸ್ಥಳೀಯ ಒಂದು ಓನರ್ಗಳಿಂದ ಅವರ ಎಲ್ಲ ಒಂದು ಭ್ರಷ್ಟ ಜೊತೆ ಕೈ ಜೋಡಿಸಿ ಇವತ್ತು ಲೂಟಿ ಮಾಡ್ತಾ ಇದ್ದಾರೆ. ಇದನ್ನು ನಾನು ಸರ್ಕಾರದ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಕೂಡ ಇದು ಸಂಬಂಧಪಟ್ಟಾಗೆ ನಾನು ಕಾನೂನು ಹೋರಾಟ ಮಾಡ್ತೀನಿ ಅಂತಕ್ಕಂಥದ್ದು ನಾನು ಭರವಸೆ ಕೊಡ್ತೀನಿ. ಇದರಿಂದ ನಾನು ಗೆಲ್ತೀನಿ ಅನ್ನೋ ಒಂದು ಭರವಸೆ ಕೂಡ ಇದೆ. ನಾನು ಗೆಲ್ತೀನಿ ಸರ್. ನೋಡಿದ್ರಲ್ಲ, ದುಡ್ಡು ಹಾಗೆ ಅಧಿಕಾರ ಇದ್ರೆ ಕಾನೂನು ಕಟ್ಟಳೆಗಳನ್ನೆಲ್ಲ ಹೇಗೆ ಗಾಳಿಗೆ ತೂರ್ತಾರೆ ಅಂತ. ಎಲ್ಲ ಬಿಡಿ, ಒಬ್ಬ ಜಿಲ್ಲಾಧಿಕಾರಿ ಕೂಡ ಆ ಅನ್ಯಾಯವನ್ನ ನೋಡಿ ಕಣ್ಮುಚ್ಚು ಕುಳಿತುಕೊಂಡಿದ್ದಾರೆ ಅಂದ್ರೆ ಬಿಗ್ ಬಾಸ್ ಪವರ್ ಎಷ್ಟಿರಬಹುದು ಅಂತ ಊಹೆ ಮಾಡಿ. ಸರಿಯಾದ ವ್ಯಕ್ತಿಗಳಿದ್ದಿದ್ರೆ ಪಂಚಾಯಿತಿ ಮಟ್ಟದಲ್ಲೇ ಬಿಗ್ ಬಾಸ್ ಬೆನ್ನಿಗೆ ಬರೆ ಹಾಕಿ ತಿರುಗಿ ನೋಡುವ ಹಾಗೆ ಅಲ್ಲಿಂದ ಓಡಿಸಬಹುದಾಗಿತ್ತು. ಆದ್ರೆ ಏನ್ ಮಾಡೋದು, ನಮ್ಮಲ್ಲಿ ನರಸತ್ತ ಲಂಚಭಾಕ ಅಧಿಕಾರಿಗಳು, ನೀತಿಗೆಟ್ಟ ನಾಯಕರ ದಂಡಿಯಾಗಿ ಹೋಗಿದೆ. ಇವರು ದುಡ್ಡಿಗಾಗಿ ನ್ಯಾಯ, ನೀತಿ, ನಿಯಮಗಳ ಜೊತೆಗೆ ತಮ್ಮನ್ನೇ ತಾವು ಮಾರ್ಕೊಂಡು ಯಾವುದೋ ಕಾಲ ಆಗಿ ಹೋಗಿದೆ. ಇಂತಹ ಕಡು ಭ್ರಷ್ಟ ವಾತಾವರಣದಲ್ಲಿ ಬಿಗ್ ಬಾಸ್ ಕೃಷಿ ಭೂಮಿಯನ್ನ ನುಂಗಿ ನೀರು ಕುಡಿಯೋದು ವಿಶೇಷತೆ ಏನಿಲ್ಲ. ಮತ್ತೊಂದು ವಿಶೇಷ ವಿಚಾರದ ಜೊತೆಗೆ ಪ್ರಚಲಿತ ಕಾರ್ಯಕ್ರಮದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.